ಕೋಟ್ಯಾಂತರ ಭಕ್ತರು ಬರುವಂತ ದೇವಸ್ಥಾನ ಇದು. ಇಲ್ಲಿ ಶಿಲ್ಪಾ ಶೆಟ್ಟಿ, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್ ಎಲ್ಲ ಯಾವ ಪೂಜೆ ಮಾಡಿಸೋದ್ರಪ್ಪ ಅಂದ್ರೆ, ಸಂಪುಟ ನರಸಿಂಹ ಸ್ವಾಮಿಯ ವಿಶೇಷತೆ ಏನಪ್ಪಾ ಅಂದ್ರೆ, ಈ ನದಿಗೆ ಯಾಕೆ ಕುಮಾರಧಾರ ನದಿ ಅಂತ ಹೆಸರು ಬಂತಪ್ಪ ಅಂದ್ರೆ, ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಕರ್ನಾಟಕದಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ದೇ ಇರೋ ವ್ಯಕ್ತಿಗಳೇ ಇಲ್ಲ. ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿ. ಇದು ವಿಶ್ವ ಪ್ರಸಿದ್ಧಿಯಾದಂತ ಒಂದು ನಾಗಕ್ಷೇತ್ರ. ನೋಡಿ, ದೇವಸ್ಥಾನದ ಹಿಂದೆ ಬೆಟ್ಟದ ಮೇಲೆ ಫಾಗ್ ಹೆಂಗ್ ಕವರ್ ಆಗಿದೆ ಅಂತ. 3 ಪರ್ವತ ಶ್ರೇಣಿಗಳ ಮುಂದೆ ಇರುವಂತ ದೇವಸ್ಥಾನ ಇದು. ದೇವಸ್ಥಾನದ ಹಿಂದೆ ಇರೋದು ಶೇಷ ಪರ್ವತ. ಆ ಶೇಷ ಪರ್ವತದ ಹಿಂದೆ ಇರೋದು ಕುಮಾರ ಪರ್ವತ. ಆ ಕುಮಾರ ಪರ್ವತದ ಹಿಂದೆ ಇರೋದು ಸಿದ್ಧ ಪರ್ವತ. ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿಗೆ ದರ್ಶನ ನೀಡಿದ ಪುಣ್ಯಕ್ಷೇತ್ರ ಇದು. ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಳೆ ಬಂದ್ರೆ ಅದು ಶುಭ ಸೂಚನೆ ಅಂತೆ. ನಾನು ಹೋದಾಗ್ಲೂ ಜೋರಾಗಿ ಮಳೆ ಬರ್ತಾ ಇತ್ತು. ಸುಬ್ರಹ್ಮಣ್ಯ ಸ್ವಾಮಿ ದೇವರು ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದ್ ಮಾಡ್ಲಿ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗೋಪುರದ ಎಡಭಾಗಕ್ಕೆ ಸೇವಾ ಕೌಂಟರ್ ಇದೆ. ದೇವರಿಗೆ ಇಲ್ಲಿ ವಿಧ ವಿಧವಾದ ಸೇವೆ ಸಲ್ಲಿಸೋರಿದ್ರೆ ಇಲ್ಲಿ ಟೋಕನ್ ತಗೋಬೇಕು. ಪ್ರಸಾದ ತಗೊಳ್ಳೋದಕ್ಕೂ ಇದೇ ಕೌಂಟರ್ ಅಲ್ಲಿ ಟೋಕನ್ ತಗೋಬೇಕು. ಸ್ಪೆಷಲ್ ದರ್ಶನ ಮಾಡೋದಕ್ಕೂ ಕೂಡ ಇಲ್ಲೇ ಟಿಕೆಟ್ ತಗೋಬೇಕು. ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗಿ ಇಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡೋದ್ರ ಜೊತೆಗೆ ಉಮಾಮಹೇಶ್ವರ ಹಾಗೂ ಸಂಪುಟ ನರಸಿಂಹ ಸ್ವಾಮಿ ದೇವರ ದರ್ಶನನೂ ಕೂಡ ಮಾಡೋಣ. ಇಲ್ಲಿಗೆ ತುಂಬಾನೇ ಸೆಲೆಬ್ರಿಟೀಸ್ ಬಂದು ಪೂಜೆನ ಮಾಡಿಸ್ತಾರೆ. ಇಲ್ಲಿಗೆ ಶಿಲ್ಪಾ ಶೆಟ್ಟಿ, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್ ಅವರೆಲ್ಲ ಬಂದು ಸರ್ಪ ಸಂಸ್ಕಾರ ಪೂಜೆನ ಮಾಡಿದ್ದಾರೆ. ಸರ್ಪ ಸಂಸ್ಕಾರ ಪೂಜೆ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ್ದಾದ್ರೂ ನಾಗ ಹತ್ಯೆ ಮಾಡಿದ್ರೆ ದೋಷ ಪರಿಹಾರಕ್ಕೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ತಾರೆ. ಈ ಪೂಜೆಗೆ 4200 ರೂಪಾಯಿ ತಗೋತಾರೆ. ಈ ಪೂಜೆನ ಯಾರಾದ್ರೂ ಮಾಡಿಸೋರಿದ್ರೆ 2 ದಿವಸ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಉಳ್ಕೋಬೇಕಾಗುತ್ತೆ. ಯಾಕಂದ್ರೆ 2 ದಿವಸ ಆಗುತ್ತೆ ಈ ಪೂಜೆ ಮಾಡೋದಕ್ಕೆ. ಇನ್ನ ವಿಧ ವಿಧವಾದ ಪೂಜೆಗಳನ್ನ ಮಾಡ್ತಾರೆ ಇಲ್ಲಿ. ಅದ್ರ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಾಗೆ ಒಳಗಡೆ ಬಂದಾಗ ಒಂದು ಬೋರ್ಡ್ ಹಾಕಿದ್ದಾರೆ. ಯಾವುದೇ ಜಾತಿ, ಜನಾಂಗ, ಧರ್ಮ, ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ ಅಂತ ಹಾಕಿದ್ದಾರೆ. ನೀವು ಯಾವುದೇ ಜಾತಿ, ಜನಾಂಗ, ಧರ್ಮದವರಾಗಿದ್ರು ಕೂಡ ಬಂದು ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವರ ದರ್ಶನ ಮಾಡಬಹುದು. ದೇವಸ್ಥಾನದ ಒಳಗಡೆ ಬಂದ ಮೇಲೆ ಲೆಫ್ಟ್ ತಗೊಂಡ್ರೆ ಧರ್ಮ ದರ್ಶನ ಮಾಡೋದಕ್ಕೆ ಹೋಗ್ಬಹುದು, ರೈಟ್ ತಗೊಂಡ್ರೆ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಹುದು. ಇನ್ನ ದೇವಸ್ಥಾನದ ಟೈಮಿಂಗ್ ಏನಪ್ಪಾ ಅಂದ್ರೆ, ಬೆಳಗ್ಗೆ 6:30 ಮಧ್ಯಾಹ್ನ 1:30 ಓಪನ್ ಇರುತ್ತೆ. ಮಧ್ಯಾಹ್ನ 1:30 3:30 ಕ್ಲೋಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ 3:30 ಓಪನ್ ಆಗುತ್ತೆ. ಇಲ್ಲಿ ಕೆಲವೊಂದು ಭಕ್ತಾದಿಗಳು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಬರ್ತಾರೆ. ಇನ್ ಕೆಲವರು ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ನಂತರ ಆದಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ತಾರೆ. ಇಲ್ಲಿ ಯಾವುದು ಸರಿಯಾದ ಕ್ರಮ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಒಂದು 200 ಮೀಟರ್ ಆಗುತ್ತೆ. ಅಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಳಗಡೆಯಿಂದನೂ ಹೋಗ್ಬೋದು. ಹಾಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ಸಂಕಲ್ಪ ಮಂದಿರ ಅಂತ ಇದೆ. ಇಲ್ಲಿ ಯಾರ್ಯಾರು ಆಶ್ಲೇಷ ಬಲಿ ಪೂಜೆ ಮಾಡಿಸ್ತಾರೆ ಅವರು ಮೊದಲು ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಬೇಕು. ಆಶ್ಲೇಷ ಬಲಿ ಪೂಜೆಗೆ 400 ರೂಪಾಯಿ ತಗೊಂತಾರೆ. ಅರ್ಚಕರು ಇಲ್ಲಿ ಸಂಕಲ್ಪ ಮಂದಿರದಲ್ಲಿ ಕೂತಿರ್ತಾರೆ. ಅವರಿಗೆ ಟಿಕೆಟ್ ಕೊಟ್ರೆ ಸಂಕಲ್ಪ ಮಾಡಿಸ್ತಾರೆ. ಅಲ್ಲಿ ಸಂಕಲ್ಪ ಮಾಡಿದ್ಮೇಲೆ ಅಲ್ಲೇ ಒಳಗಡೆ ಶೃಂಗೇರಿ ಮಠ ಅಂತ ಇದೆ, ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ತುಲಾಭಾರ ಸೇವೆನೂ ಕೂಡ ಮಾಡಬಹುದು. ತುಲಾಭಾರ ಸೇವೆನ ಈ ಮಂಟಪದ ಮುಂದೆ ಮಾಡ್ತಾರೆ. ಕೆಲವೊಬ್ರು ಮಾಹಿತಿ ಕೊರತೆಯಿಂದ ಸಂಕಲ್ಪ ಮಾಡಿದ್ನೆ ಆಶ್ಲೇಷ ಬಲಿ ಪೂಜೆ ಅನ್ಕೊಂಡು ಪ್ರಸಾದ ತಗೊಳ್ದಂಗೆ ಹೋಗ್ಬಿಡ್ತಾರೆ. ಆ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡಿ. ಸಂಕಲ್ಪ ಮಂಟಪದಲ್ಲಿ ಸಂಕಲ್ಪ ಆದ್ಮೇಲೆ ಶೃಂಗೇರಿ ಮಠದೊಳಗಡೆ ಆಶ್ಲೇಷ ಬಲಿ ಪೂಜೆನ ಮಾಡ್ತಾರೆ. ಅದನ್ನ ಮಿಸ್ ಮಾಡಬೇಡಿ. ಇನ್ನ ಆಶ್ಲೇಷ ಬಲಿ ಪೂಜೆ ಯಾಕೆ ಮಾಡಿಸ್ತಾರಪ್ಪ ಅಂದ್ರೆ, ನಾವ್ ಅನ್ಕೊಂಡಿರೋ ಕೆಲಸ ಬೇಗ ನೆರವೇರ್ಲಿ ಅಂತ ಈ ಪೂಜೆನ ಮಾಡಿಸ್ತಾರೆ. ಬಹಳ ಶ್ರದ್ಧೆ ನಿಷ್ಠೆಯಿಂದ ಕೋಟ್ಯಾಂತರ ಭಕ್ತರು ಬರುವಂತ ದೇವಸ್ಥಾನ ಇದು. ಇಲ್ಲಿ ಹೋಮ ಹವನಗಳನ್ನ ಮಾಡ್ತಾರೆ. ಹೋಮ ಪೂಜೆ ಎಲ್ಲ ಮುಗಿದ ಮೇಲೆ ಭಕ್ತಾದಿಗಳಿಗೆ ಪ್ರಸಾದನ ಕೊಟ್ಟು ಮತ್ತೊಂದು ದ್ವಾರದಿಂದ ಹೊರಗಡೆ ಬಿಡ್ತಾರೆ.
ಹೊರಗಡೆ ಬಂದ್ಮೇಲೆ ಅಲ್ಲಿ ಹೋಮದಲ್ಲಿ ಬಳಸಿದಂತ ಕುಂಕುಮನ ಇಟ್ಟಿರ್ತಾರೆ. ಅದನ್ನ ಭಕ್ತಾದಿಗಳು ಹಣೆಗಚ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಇನ್ನೊಂದು ಬಾಗ್ಲಿಂದ ದೇವಸ್ಥಾನದೊಳಗಡೆ ಬರ್ಬೇಕು. ನಾನು ಹೋದಾಗ ತುಂಬಾನೇ ಮಳೆ ಬರ್ತಾ ಇತ್ತು. ನೋಡಿ ಆ ಮಳೆಗೆ ಗೋಡೆಗಳೆಲ್ಲ ಹೆಂಗ ಪಾಚಿ ಕಟ್ಕೊಂಡಿದೆ ಅಂತ. ಮಲೆನಾಡ ಪ್ರದೇಶದಲ್ಲಿ ಇರುವಂತ ದೇವಸ್ಥಾನ ಇದು. ಹಾಗಾಗಿ ಅವಾಗವಾಗ ಮಳೆ ಸುರಿತಾ ಇರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕುಮಾರಧಾರ ಅಂತ ನದಿ ಹರಿಯುತ್ತೆ. ಕುಮಾರಧಾರ ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಶಿವನ ಮಗ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರ, ಸುರಪದ್ಮ ಅನ್ನೋ ರಾಕ್ಷಸರನ್ನ ಕೊಂದು ತನ್ನ ಶಕ್ತಿ ಆಯುಧಕ್ಕೆ ಅಂಟಿದ ರಕ್ತನ ತೊಳೆಯೋದಕ್ಕೆ ಮಾಯಿ ನದಿ ಹತ್ರ ಬರ್ತಾರೆ. ಈ ನದಿಯಲ್ಲಿ ಕುಮಾರನು ರಕ್ತದ ಧಾರೆ ಇದ್ದ ಆಯುಧವನ್ನು ಶುಭ್ರಗೊಳಿಸೋದ್ರಿಂದ ಕುಮಾರಧಾರಾ ನದಿ ಅಂತ ಕರೀತಾರೆ. ನೋಡಿ, ನಿಮ್ಗೆಲ್ಲ ದೇವಸ್ಥಾನದ ಬಲಭಾಗದಿಂದ ಕಳಶನ ತೋರಿಸ್ತೀನಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕಳಶನ ನೋಡ್ಬೇಕಂತೆ. ಬನ್ನಿ ಇವಾಗ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಹೋಗೋಣ. ನೋಡಿ, ಅವಾಗ್ಲೇ ತೋರಿಸಿದಂಗೆ ಶೃಂಗೇರಿ ಮಠದೊಳಗಡೆ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ. ಅದರ ಪಕ್ಕದಲ್ಲಿರುವಂತ ಮಂಟಪದ ಮುಂದೆನೆ ತುಲಾಭಾರ ಸೇವೆನೂ ಕೂಡ ಮಾಡ್ತಾರೆ. ನೋಡಿ, ನೀವಿವಾಗ ಏನ್ ನೋಡ್ತಾ ಇದ್ದೀರಾ ಅದು ಉಮಾಮಹೇಶ್ವರ ದೇವರ ಗರ್ಭಗುಡಿ. ಅಲ್ಲಿ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ನೀವು ನೋಡ್ದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ. ಕೆಳಭಾಗದಲ್ಲಿ ಲಿಂಗಾಕೃತಿ ಇದೆ. ಅದರ ಮೇಲೆ ವಾಸುಕಿಯ ಶೇಷ ಕಾಣುತ್ತೆ. ಅದರ ಮೇಲೆ ಆದಿಶೇಷನ ಶೇಷ ಕಾಣಿಸುತ್ತೆ. ಅದಾದ್ಮೇಲೆ ಒಂದು ಚಿಕ್ಕ ಬೆಳ್ಳಿ ವಿಗ್ರಹ ಇರುತ್ತೆ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರಿರ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ 6 ಮುಖ ಇರುತ್ತೆ. ನವಿಲ ಮೇಲೆ ಕೂತಿರ್ತಾರೆ ದೇವರು. ನಮ್ಗೆ ದೇವರನ್ನ ನೋಡೋದಕ್ಕೆ ಕಡಿಮೆ ಸಮಯ ಇರೋದ್ರಿಂದ ಅಲ್ಲಿ ಗರ್ಭಗುಡಿಲಿ ನೋಡುವಾಗ ಡೀಟೈಲ್ ಆಗಿ ನೋಡಕ್ಕಾಗಲ್ಲ. ದೇವರನ್ನ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದ್ರೆ ಚಿಕ್ಕದಾದ ಕಾಲಭೈರವ ಗುಡಿ ಕೂಡ ಇದೆ. ಕಾಲಭೈರವನ ದರ್ಶನ ಮಾಡ್ಕೊಂಡು ನಿಮ್ಗಾಗ್ಲೇ ತೋರಿಸಿದಂತ ಉಮಾಮಹೇಶ್ವರ ದೇವರ ದರ್ಶನ ಕೂಡ ಮಾಡ್ಕೊಂಡು ಇವಾಗ ಸಂಪುಟ ನರಸಿಂಹ ಸ್ವಾಮಿ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನರಸಿಂಹ ಸಾಲಿಗ್ರಾಮ ಇದೆ. ಅದು ತುಂಬಾನೇ ಶಕ್ತಿಶಾಲಿ. ಅದನ್ನ ಸಂಪುಟದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಹಾಗಾಗಿ ಇದನ್ನ ಸಂಪುಟ ನರಸಿಂಹ ಸ್ವಾಮಿ ಅಂತ ಕರೀತಾರೆ. ಸಂಪುಟ ಅಂದ್ರೆ ಒಂದು ಪೆಟ್ಟಿಗೆ ರೀತಿ ಇರುತ್ತೆ. ಈ ನರಸಿಂಹ ಸಾಲಿಗ್ರಾಮನ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಶ್ರೀ ಸಂಪುಟ ನರಸಿಂಹ ಸ್ವಾಮಿ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದ್ರೆ ಹೊಸಳ್ಳಿಗಮ್ಮನ ಗುಡಿ ಕೂಡ ಇದೆ. ಹೊಸಳ್ಳಿಗಮ್ಮನ್ನು ಕೂಡ ನೀವಿಲ್ಲಿ ದರ್ಶನ ಮಾಡಬಹುದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಶ್ರೀ ಮುಖ್ಯ ಪ್ರಾಣ ದೇವರ ಗುಡಿ ಕೂಡ ಇದೆ. ಅದನ್ನ ಹತ್ತಿರದಿಂದ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ. ಮುಖ್ಯ ಪ್ರಾಣ ದೇವರ ನೋಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಇಲ್ಲಿರೋ ಪ್ರಸಾದದ ಕೌಂಟರ್ಗಳಲ್ಲಿ ಪ್ರಸಾದನ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದೆ. ಇವಾಗ ನಾನು ಆದಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆನೆ ಕುಮಾರಧಾರಾ ನದಿ ಹರಿಯುತ್ತೆ. ಹುತ್ತದ ರೀತಿಯಲ್ಲಿರೋ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ನಾವಿಲ್ಲಿ ಮಾಡಬಹುದು. ನಾನು ಸಕಲೇಶ್ಪುರ ಇಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬರುವಾಗ ಏನೆಲ್ಲ ಆಯ್ತು ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ಮುಗಿದ್ಮೇಲೆ ಅದನ್ನೂ ಒಂದ್ಸಲ ನೋಡ್ಬಿಡಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.